ಇವತ್ತ 50 ರೂಪಾಯಿ ಮಸಾಲೆ ಪೌಡರ್ ತರಕ್ ಹೋಗಿ 2,000 ರೂಪಾಯಿ ಬಿಲ್ ಹೆಂಗಾತಂತ ತೋರಿಸ್ತೀನಿ ಬರ್ರಿ. ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ ಮುಂಜಾನೆ ಕೂಡೇನ ನಮ್ ದೋಸ್ತನ್ ಕಾಲ್ ಬರ್ತೈತಿ. ಮಗ ಮನ್ಯಾಗ ಬಿಸಿ ಬೇಳೆ ಬಾತ್ ಪೌಡರ್ ತೊಂಬ ಅಂದಾರ, ಅದಕ್ಕ ಡಿಮಾರ್ಟ್ ಹೋಗುನಂದ. ನಾನ್ ಅನ್ಕೊಂಡೆ ಬರೀ ಮಸಾಲೆ ಪೌಡರ್ ತರಕ್ ಡಿಮಾರ್ಟ್ ಯಾಕೆ, ಎಲ್ಲೋ ಮಿಸ್ ಹೊಡಿತೈತಲ್ಲ. ಅದೇನಾಗ್ಲಿ ಖರೀದಿ ಮಾಡಬೇಕಲ್ರಿ, ಬರ್ರಿ ಮತ್ ಹೋಗುನು ಡಿಮಾರ್ಟಿಗೆ. ಡಿಮಾರ್ಟಿಗೆ ಬಂದ ತಕ್ಷಣ ಮನಿಯಿಂದ ಒಂದ್ ಲಿಸ್ಟ್ ಬಂದ ಬಿಡ್ತು ನೋಡ್ರಿ. ಮನಿಯಿಂದ ಬಂದ್ ಲಿಸ್ಟ್ ಒಳಗಿಂದ ಒಂದೊಂದ್ ಐಟಮ್ ಬಾಸ್ಕೆಟ್ ಹಾಕಂತೀವಿ ನೋಡ್ರಿ. ಮನೀಶ್ ಅಂತ ಅಂದ್ರೆ ಸುಮ್ನ ಅನ್ರಿ, ಒಂದ್ರ ಮೇಲೆ ಒಂದ್ ಐಟಮ್ ಸೇರಿಸ್ಕೊಂತ ಹೋಗಿ ಬಾಸ್ಕೆಟ್ ಬಿಟ್ಟು ಇದನ್ನ ಹಿಡ್ಕೊಂಡ್ಬಿಟ್ಟಿವಿ ನೋಡ್ರಿ. ನಾವು ಏನ್ ತರಕ್ ಬಂದಿದ್ವಿ ಅದ ಸಿಗ್ಲಿಲ್ಲ ಅಂತ. ಅದು ಬಿಟ್ಟು ಇಷ್ಟೆಲ್ಲ ಶಂತಿ ಆಗ್ಯದ ನೋಡ್ರಿ ನಮ್ದು. 50 ರೂಪಾಯಿ ಮಸಾಲೆ ಪೌಡರ್ ತರಕ್ ಹೋಗಿ 2,000 ರೂಪಾಯಿ ಶಂತಿ ಮಾಡ್ಕೊಂಡ್ ಬಂದಿವಿ. ನಮ್ ದೋಸ್ತನ್ ಮುಖ ನೋಡ್ರಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ. ಶಂತಿ ಎಲ್ಲ ಮಾಡ್ಕೊಂಡು ಈ ಹೋಟೆಲ್ದಾಗ ಬಜಿ ತಗೊಂಡು ಹೊಂಟಿ ನೋಡ್ರಿ ಈಗ ಮನಿ ಕಡೆ. ಮಧ್ಯಾಹ್ನ ಹೊಟ್ಟೆ ಹಸ್ತಿತ್ತಂತಂದ ನಾನು ಬಸಣ್ಣ ಪಂಜುರ್ಲಿ ಹೊಂಟ್ಬಿಟ್ಟಿ ನೋಡ್ರಿ ಊಟ ಮಾಡಕ್. ಲೈಫ್ನಾಗ ಯಾವ್ದಕ್ಕರ ಯೋಚನೆ ಮಾಡ್ರಿ, ತಿನ್ನಾಕ ಉಣ್ಣಾಕ ಯೋಚನೆ ಮಾಡಂಗಿಲ್ಲ ನೋಡ್ರಿ. ಇವತ್ತ ಈ ಹೋಟೆಲ್ದಾಗ ಇಂತ ತಿನ್ಬೇಕನ್ನಿಸ್ತಾ ತಿಂದ ಬಿಡುದ್ರಿ, ನಾಳೆ ಇರ್ತೀವಿ ಇಲ್ಲ ಯಾರಿಗ್ ಗೊತ್ತ. ಪಂಜುರ್ಲಿಗ್ ಬಂದ ಕೈ ತಕೊಂಡ ಆರ್ಡರ್ ಮಾಡಕ್ ಕುಂತ ಬಿಟ್ಟಿವ್ ನೋಡ್ರಿ. ಡಿವಿಜ್ ಅವ್ರ ಒಂದ್ ಮಾತು ಹೇಳ್ಯಾರ, ಏನ್ ಗೊತ್ತನ, ಇರುವುದನ್ನು ನೆನದು ಭಾರವೆಂಬುದನ್ನು ಬಿಡು, ಅರುಶಕ್ತಿದೆ ದಾರಿ. ಎಷ್ಟು ಸಿಂಪಲ್ ಆಗಿ ಹೇಳ್ಯಾರ, ಯಾರಿಗೂ ಅರ್ಥ ಆಗುದಿಲ್ಲ. ಅರ್ಥ ಆಯ್ತು ಅನ್ಸುತ್ತೆ. ಬಸಣ್ಣನ್ ಮಾತ್ ಮುಗಿದ್ರಾಗ ಆರ್ಡರ್ ಬಂದ್ಬಿಟ್ಟು ನೋಡ್ರಿ. ಪನ್ನೀರ್ ಪಸಂದ್, ತಂದೂರಿ ರೊಟ್ಟಿ, ಉಳ್ಳಾಗಡ್ಡಿ ಲಿಂಬೆಹಣ್ಣೆ. ಬರ್ರಿ ಮತ್ತ ಸ್ಟಾರ್ಟ್ ಮಾಡ್ಬಿಡೋನು. ಆಮೇಲೆ ಕರ್ದಿಲ್ಲ ಹಾಕೋಬೇಡ್ರಿ, ಬರ್ರಿ ಊಟ ಮಾಡೋಣಂತ. ರೊಟ್ಟಿ ತಿಂದ್ಮೇಲೆ ಜೀರಾ ರೈಸ್ ತರಿಸಿ ಅದನ್ನು ಖಾಲಿ ಮಾಡಿ ಕೈ ತಕೊಂಡ ಬಿಲ್ ಕೊಡಕ್ ಹೊಂಟಿವಿ ನೋಡ್ರಿ. ಬಿಲ್ ಪೇ ಮಾಡಿ ನಾವ್ ಹೊಂಟಿವಿ ಮನಿ ಕಡೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗುವ. ಬಾಯ್.